ಸರ್, ಈಗ ಒಂದು ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಬಿಜೆಪಿಯವರು ಒಂದು ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಕೂಡ ಡೆಡ್ಲೈನ್ ಹಲವು ಸಂದರ್ಭಗಳಲ್ಲಿ ಕೊಟ್ಟು ಬಂದವರು. ಈಗ ನಿರ್ಣಾಯಕ ಘಟ್ಟದಲ್ಲಿದೆ. ಸೊ ಸಂಪೂರ್ಣವಾಗಿ ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಅದೇ ರೀ, ಕ್ರಾಂತಿ ಅಂತಕ್ಕಂಥದ್ದು ಏನು ಅಂತ ಅರ್ಥ ಆಗ್ತಿಲ್ಲ ನಮಗೆ. ಕ್ರಾಂತಿ ಅಂದ್ರೆ ಡೆಫಿನೇಷನ್ ಕೇಳ್ರಿ. ಏನ್ ಕ್ರಾಂತಿ ಅಂತಕ್ಕಂಥದ್ದು ಬಹಳ ದಿವಸ ನೀವು ಕೇಳ್ತಾ ಇದ್ರಿ, ಅವ್ರು ಹೇಳಿದ್ದೆ ನಮಗೆ ಬಂದು ಕೇಳ್ತೀರಿ. ಕ್ರಾಂತಿ ಅಂದ್ರೆ ಏನು? ಅಲ್ಲಲ್ಲ, ಬಿಜೆಪಿ ಅವರು ಕ್ರಾಂತಿ ಕ್ರಾಂತಿ ಅಂತ ಹೇಳ್ತಿದ್ದಾರೆ. ಅದು ನಮ್ಮ ಪಕ್ಷದವರೇ ಕ್ರಾಂತಿ. ಯಾರು ಹೇಳಿದ್ರು ಕೂಡ ಕ್ರಾಂತಿ ಅಂದ್ರೆ ಏನು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ವರ್ಡ್ ಕಾಲ್ಡ್ ಕ್ರಾಂತಿ. ಲೀಡರ್ಶಿಪ್ ಚೇಂಜ್ ಆಗಬೇಕು, ಕ್ಯಾಬಿನೆಟ್ ರಿಶಫಲ್ ಆಗ್ಬೇಕಂತಕ್ಕಂಥ ಹೈಕಮಾಂಡ್ ತಗೊಳ್ತೈತೆ, ಹೈಕಮಾಂಡ್ ಮಾಡುತ್ತೆ. ಅದಕ್ಕೆ ಏನ್ ಮಾಡೋದು ನಾವೆಲ್ಲ ಬದ್ಧ ಇದ್ದೀವಿ. ಸೊ ಇದಕ್ಕಿಂತ ಜಾಸ್ತಿ ನಾನು ಇದಕ್ಕೇನು ಉತ್ತರ ಕೊಡಕ್ ಆಗೋದಿಲ್ಲ. ಸರ್, ನಾಯಕತ್ವ ಸಿದ್ದರಾಮಯ್ಯ ಅವರ ನಾಯಕತ್ವ ನಮ್ಗೆ ಬೇಕು ಅನ್ನುವಂತ ಮಾತನ್ನ ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೇಳ್ತಿದ್ದಾರೆ. ನನಗೆ ನಿತಿನ್ ಗಡ್ಕರಿ ನಾಯಕತ್ವ ಬೇಕಂತ ನನ್ನ ಅಭಿಪ್ರಾಯ ಇದೆ. ಹೋಗಿ ಬಿಜೆಪಿ ಕೇಳಿ. 11 ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಈ ದೇಶನ ಕೊಳ್ಳೆ ಹೊಡೆದು ಬಿಟ್ಟಿದ್ದಾರೆ. ಈ ದೇಶದಲ್ಲಿ ಏನೂ ಇಲ್ಲ. ಇದು ಬಹಳಷ್ಟು ಬಿಜೆಪಿಯ ಮುಖಂಡರುಗಳು, ಸೂಕ್ಷ್ಮ ಇರತಕ್ಕಂಥ ಪ್ರಜ್ಞಾವಂತರು, ಬಿಜೆಪಿ ಕಾರ್ಯಕರ್ತರು ಇದು ಅವ್ರ ಮಾತನ್ನ ನಾನು ಹೇಳ್ತಕ್ಕಂಥದ್ದು. ಅವ್ರ ಮಾತನ್ನ ನಾನು ಹೇಳ್ತಕ್ಕಂಥದ್ದು. ಯಾಕಂದ್ರೆ 11 ವರ್ಷ ಆಯ್ತು ಪ್ರಧಾನಮಂತ್ರಿ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಯಾಕೆ ಪ್ರೆಸ್ ಮೀಟ್ ಮಾಡ್ತಿಲ್ಲ ಪ್ರಧಾನಮಂತ್ರಿ ಅವರು? ಅದು ಚಳ್ಳಣ್ಣಲ್ಲ ಅಂತ, ಅದು ಹಿನ್ನಡೆಯಲ್ಲ ಅಂತ ಈ ದೇಶಕ್ಕೆ. ಅವ್ರು ಹೇಳ್ತಾರಲ್ಲಮ್ಮ, ಅದನ್ನ ನೀವು ಅವ್ರು ಕೇಳಿದ್ದೆ ಪ್ರಶ್ನೆ ಕೇಳ್ತೀವಿ, ನಾವ್ ಅದನ್ನ ಹೇಳ್ದೆ. ಅದೇ ಹೇಳ್ತಿರೋದಮ್ಮ, ಅದೇ ಹೇಳ್ತಿರೋದು. ಅವ್ರು ಹೇಳಿದ್ ನಮಗೆ ಕೇಳಿದ್, ನಾವ್ ಹೇಳಿದ್ ಕೇಳಿ. ಕೇಂದ್ರ ಸರ್ಕಾರ ಖಜಾನೆ ಏನಾಗಿದೆ ಅಂತ ಕೇಳಿ ಫಸ್ಟ್. ನಮ್ಮ ರಾಜ್ಯದ ಬಿಡ್ರಿ, ಆಮೇಲೆ ಮಾತಾಡೋಣ. ಕೇಂದ್ರ ಸರ್ಕಾರ LIC ದುಡ್ಡು ಎಲ್ಲಿ ಹೋಗಿದೆ ಕೇಳಿ. ಯಾರು ಅದಾನಿ ಅವ್ರದ್ದು ಆದಾಯ 2014 ಇಸ್ವಿನಲ್ಲಿ ಇರ್ತಕ್ಕಂಥದ್ದು ಈಗ ಎಷ್ಟಿದೆ ಅಂತ ಕೇಳಿ. ಪ್ರಧಾನಮಂತ್ರಿಯವರು ಯಾವ ದೇಶಕ್ಕೆ ಹೋಗಿದ್ದಾರೆ, ದೇಶಕ್ಕೆ ಹೋಗಿ 2-3 ತಿಂಗಳಲ್ಲಿ ಆ ದೇಶದ ಕಾಂಟ್ರಾಕ್ಟ್ಗಳು ಅದಾನಿಯವರು ಸಿಕ್ಕಿದೆ. ಆಫ್ರಿಕಾಗೆ ಹೋದ್ರೆ ಆಫ್ರಿಕಾಗೆ, ಮಲೇಷ್ಯಾಗೆ ಹೋದ್ರೆ ಮಲೇಷ್ಯಾಗೆ, ಯಾವುದೇ ಸಣ್ಣ ಪುಟ್ಟ ಕಂಟ್ರಿಗೆ ಯಾವುದೇ ಓದ್ ಬಂದ್ರೆ, ಯಾರು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಂದ್ರೆ 3 ತಿಂಗಳಲ್ಲಿ ಅವ್ರಿಗೆ ಕಾಂಟ್ರಾಕ್ಟ್ ಸಿಕ್ಕಿದೆ. ಇದ ಅದಾನಿ ಅವರು ಬಾಂಗ್ಲಾದೇಶಕ್ಕೆ ಕರೆಂಟ್ ಮಾರ್ತಾ ಇದಾರೆ, ಮತ್ತೆ ಬಾಂಗ್ಲಾದೇಶಿಗೆ ಇವರೇ ಬೈತಾರೆ. ರೋಹಿಂಗಾ ಬಗ್ಗೆ ಇವರೇ ಇದು ಬಹಳ ಇಶ್ಯೂಸ್. ಇಂಥ ಇಶ್ಯೂಸ್ ಬಗ್ಗೆ ಮಾತಾಡಬೇಕು. ನ್ಯಾಷನಲ್ ಇಶ್ಯೂಸ್ ಬಗ್ಗೆ ಮಾತನಾಡಲೇಬೇಕು ನಾವು. ಇವ್ರು ಬರೀ ತಿರ್ಗಾಮುರ್ಗ ಬರೋದು, ಚಳ್ಳಹಣ್ಣು ಪಳ್ಳಹಣ್ಣು ಬರೀ ಇದು ಬಿಟ್ಟರೆ ಬೇರೆ ಏನಿಲ್ಲ. ಲಾರ್ಜರ್ ಇಂಟ್ರೆಸ್ಟ್ ಏನಂತಂದ್ರೆ, ಎಲ್ಲಿ ಕಾಂಗ್ರೆಸ್ ಆಡಳಿತ ಇರ್ತದೆ ಬೆಳಗ್ಗಿಲಿಂದ ಸಾಯಂಕಾಲ ವಿರುದ್ಧವಾಗಿ ಮಾತನಾಡೋದು ಬಿಟ್ಟರೆ ಬೇರೆ ಏನು ಉಳಿದೇ ಇಲ್ಲ ನಮ್ಮ ದೇಶದಾಗ. ಇಷ್ಟೇ ಉಳಿದಿರೋದು. ಸರ್, ಬಿಹಾರ ಚುನಾವಣಾ ಫಲಿತಾಂಶ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಮೇಲೆ ಪರಿಣಾಮ ಬೀರುತ್ತಾ? ಅಲ್ಲ, ಅವ್ರಿಗೆ ಕೇಳಿ ಫಸ್ಟ್. ಸರ್, ನಾವು ನಿಮ್ಮ ಪಾರ್ಟಿ ವಿಚಾರಕ್ಕೆ ಅದನ್ನ ಅವರು ಬಿಜೆಪಿ ಕೇಳಿದ್ದಾರೆ ಅಂತಲ್ಲ. ವೆರಿ ಗುಡ್. ನೀವ್ ಹೇಳಿ ಬೀರುತ್ತಂತ ಜನರಲ್ ಕ್ವಶನ್. ಡೆಫಿನೆಟ್ಲಿ ಬೀರುತ್ತೆ. ಯಾಕಂದ್ರೆ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಎಸ್, ಸಮ್ ಟೈಮ್ಸ್ ಯು ಲೂಸ್. ಡೆಫಿನೆಟ್ಲಿ ಅದು ಹಿನ್ನಡೆ ಆಗೇ ಆಗುತ್ತೆ. ಬಟ್ ಹಿನ್ನಡೆ ಫೇರ್ ಎಲೆಕ್ಷನ್ ಆದ್ರೆ, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಬಿಹಾರ್ನಲ್ಲಿ ಫೇರ್ ಎಲೆಕ್ಷನ್ ನರೇಂದ್ರ ಮೋದಿ ಅವರು ಮಾಡಿದ್ರೆ ಬಿಜೆಪಿ ಅವಾಗಲೂ ಸೋಲ್ತಾರೆ. ಬಿಜೆಪಿಯವರು ಗೆಲ್ಲ ಕಾರಣ ಏನಂತಂದ್ರೆ, ಎಲ್ಲಾ ಹದಬಸ್ತಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ಹಿಡ್ಕೊಂಡು 7,500 ಕೋಟಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ. ಎಷ್ಟು ಪ್ರೀತಿ ಇದೆ ನೋಡ್ರಿ. 7,500 ಕೋಟಿ 2 ತಿಂಗಳ ಮೇಲೆ. ಅದು ಯಾವಾಗ ಚುನಾವಣೆ 6 ತಿಂಗಳ ಮುಂಚೆ ಡಿಕ್ಲೇರ್ ಆಗುತ್ತೆ. ಇಲ್ಲಿ 2 ತಿಂಗಳ ಮುಂಚೆ ಚುನಾವಣೆ ಡಿಕ್ಲೇರ್ ಆಗೋದು, ಸ್ಕೀಮ್ ಕೊಟ್ಬಿಡೋದು. ಆ ಸ್ಕೀಮ್ ಹೆಂಗೆ ಸಮರ್ಥನೆ ಇದೆ ಗೊತ್ತಾ? ಇದು ಕೊಟ್ಟಿರೋ ದುಡ್ಡಿನಲ್ಲಿ ಮತ್ತೆ ಬ್ಯಾಂಕ್ ಲೋನ್ 2 ಲಕ್ಷ ಕೊಡ್ತಾರಂತ. ಏನ್ರಿ ಇದು? ಈ ತರ ಜನಕ್ಕೆ ಹೇಳಿ, ಸುಳ್ಳು ಹೇಳಿ ವೋಟ್ ಹಾಕ್ಸ್ಕೋಬೇಕು, ಅಷ್ಟೇ ತಾನೇ ಇರೋದು. ಮತ್ ನೀವು ಇಷ್ಟೆಲ್ಲಾ ಕೆಲಸ ಮಾಡಿ 10,000 ಯಾಕೆ ಕೊಟ್ರಿ? ಏನ್ ಕಾರಣ ಏನು? ದಯಮಾಡಿ ಬಿಜೆಪಿ ಕೇಳ್ರಿ. ಇಷ್ಟೆಲ್ಲಾ ನೀವು ಕೆಲಸ ಮಾಡಿದ್ರೆ, ಇಷ್ಟೆಲ್ಲಾ ಪ್ರಗತಿಪರ ಬಿಹಾರ್ ಆಗಿದ್ರೆ ನೀವು 10,000 ಕೊಡ್ತಕ್ಕಂಥ ಅವಶ್ಯಕತೆ ಇತ್ತು. ಅದು ಒಂದೇ ಯಾವ್ದನ್ನ ಮೊದಲನೇ ಸಲ ಇದೆ ಪ್ರಪಂಚದಲ್ಲಿ ಕೇಳಿರ್ತಕ್ಕಂಥ 1 ವರ್ಷದ ಸ್ಕೀಮ್ ಒಂದೇ ಟೈಮಿಗೆ ಕೊಟ್ಬಿಡೋದು. ಯಾಕಂದ್ರೆ ಎಲೆಕ್ಷನ್ ಐತೆ. ಈಗ ಮುಗಿತ. ಎಲೆಕ್ಷನ್ ಆದ್ಮೇಲೆ ಮತ್ತೆ ಇದು ಯಾವ್ದು ಸ್ಕೀಮ್ ಇರೋದಿಲ್ಲ, ನಡೀತದ ಈಗ. ಸೊ ಈ ತರದ ಬೇಸಿಸ್ ಮೇಲೆ ನರೇಂದ್ರ ಮೋದಿ ಸಾಹೇಬ್ರು ಗೆಲ್ಬಹುದು. ಬಿಟ್ರೆ ಅವ್ರು ಹೇಳಿದ್ರಲ್ಲ ಬಿಹಾರ್ನಲ್ಲಿ, ರೀಲ್ ಪೇ ರೀಲ್ ಜೋ ಬನ್ ರೇ ನಾ, ಅವ್ರು ಹೇಳಿದ್ದು ಬಿಹಾರ್ ಮೇ ಜೋ ರೀಲ್ ಪೇ ರೀಲ್ ಬನ್ ರಾ ಹೈ, ರೀಲ್ ಪೇ ರೀಲ್ ಬನಾಕೆ ಲೋಗ್ ಪೈಸೆ ಕಮಾರೆ. ನಾನು ಹೇಳಿದ್ದಲ್ಲ, ಇದು ನರೇಂದ್ರ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥದ್ದು. 11 ವರ್ಷ ಆದ್ಮೇಲೆ ಪ್ರಧಾನಮಂತ್ರಿ ಬಿಹಾರಿಗೆ ಹೋಗ್ಬಿಟ್ಟು ಈ ರೀಲ್ ಮೇಲೆ ರೀಲ್ ಏನ್ ಮಾಡಿ ದುಡ್ಡು ಮಾಡ್ತಾ ಇದಾರಲ್ಲ, ಇದು NDA ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕ್ರಮ ಅಂತ ಹೇಳ್ತಾರೆ. ರೀಲ್ ಅಲ್ಲಿ ದುಡ್ಡು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಿಹಾರ್ನಲ್ಲಿ ಬಂದಿದ್ರೆ ಕಾರಣ ಯಾರಂತ ನೀವು ಅರ್ಥ ಮಾಡ್ಕೊಂಡು ನೋಡ್ರಿ. ಸಚಿವರುಗಳು ಸಿದ್ದರಾಮಯ್ಯನವ್ರ ನಾಯಕತ್ವನೇ ಬೇಕು ನಮಗೆ, ಅವ್ರ ನಾಯಕತ್ವದಲ್ಲಿ ಮುಂದುವರಿತೀವಿ ಅಂತ ಹೇಳಿ. ಅವ್ರ ನಾಯಕತ್ವ ಬೇಕೇ ಬೇಕು, ಇಡೀ ರಾಜ್ಯಕ್ಕೆ ಬೇಕಾಗೈತೆ. ಅದ್ರಾಗೇನು ಅನ್ಡಿಸ್ಪ್ಯೂಟೆಡ್. ಸಿದ್ದರಾಮಯ್ಯ ಅವ್ರ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು. ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್. ಇಸ್ ಲೀಡರ್ಶಿಪ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅವ್ರು ಹೇಳ್ಬೋದು ಅದನ್ನ, ನಾವು ಒಪ್ಪಲ್ಲ. ಆಸ್ ಲಾಂಗ್ ಎಸ್ ಈಸ್ ಹೆಲ್ದಿ, ಆಸ್ ಲಾಂಗ್ ಎಸ್ ಈಸ್ ಏಬಲ್ ಟು ವಾಕ್, ಆಸ್ ಲಾಂಗ್ ಎಸ್ ಈಸ್ ಫೇರ್. ನನ್ನ ಪ್ರಕಾರ ಅವರು ರಾಜಕಾರಣದಿಂದ ಯಾವತ್ತು ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ನನ್ನ ವಾದ. ಅಂದ್ರೆ ಕಾಂಗ್ರೆಸ್ಗೆ ಅವರು ಅನಿವಾರ್ಯತೆ ಅನ್ನೋಂಥದ್ದು ಇದೆ. 100% ಇದೆ, ಡೌಟೇ ಇಲ್ಲ ಅದಕ್ಕೆ. ಡೆಫಿನೆಟ್ಲಿ ಅಲ್ಲ, ಯಾವ ತರ ಅನಿವಾರ್ಯತೆ ಅಂತಂದ್ರೆ ಯಾವ ತರ? ರಾಜಣ್ಣವ್ರು ಕೂಡ ಅದು ಹೇಳ್ತಿದ್ದಾರೆ. ಯಾವ ತರ ಸರ್? ಈಗ ಅಲ್ರಿ, ಇವತ್ತು ರಾಹುಲ್ ಗಾಂಧಿ ಅನಿವಾರ್ಯತೆ ಇಲ್ಲ ನಮಗೆ.
ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ವಾಟ್ ಎವರ್ ಇಟ್ ಮೇಟ್ ಬಿ, ಸೊ ಈಸ್ ವೆರಿ ಇಂಪಾರ್ಟೆಂಟ್, ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಅನ್ ಐಡಿಯಾಲಜಿ, ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ. ಅನಿವಾರ್ಯ ಅಂತ ಹೇಳ್ತಾ ಇರೋದ್ರಿಂದ ಕೆಲವರು ಏನಂತ ಹೇಳ್ತಾ ಇದಾರೆ, ಇದು ವ್ಯಕ್ತಿ ಪೂಜೆ ಆಗ್ತಿದೆ, ಪಕ್ಷಕ್ಕಿಂತ ವ್ಯಕ್ತಿ ಪೂಜೆ ಇಂಪಾರ್ಟೆಂಟ್ ಅಲ್ಲ. ಅಲ್ರಿ ಈಗ ನೋಡ್ರಿ, ಈಸ್ ಅ ಪಾಪ್ಯುಲರ್ ಲೀಡರ್. ಅನಿವಾರ್ಯತೆ ಅಂದ ತಕ್ಷಣ ಯಾವ ದೃಷ್ಟಿಯಿಂದ ಹೇಳ್ತೀವಿ ಅಂದ್ರೆ ಈಸ್ ನಮ್ ಫೇಸ್ ಆಫ್ ಕಾಂಗ್ರೆಸ್ ಅವರು, ನಮ್ ಫೇಸ್ ಆಫ್ ಐಡಿಯಾಲಜಿ ಆಫ್ ಕಾಂಗ್ರೆಸ್ ಇರೋದನ್ನ ಆ ದೃಷ್ಟಿಯಿಂದ ಹೇಳ್ತಕ್ಕಂಥದ್ದು. ಸಿ ನೋ ಬಡಿ ಇಸ್ ಗೋಯಿಂಗ್ ಟು ಬಿ ದೇರ್ ಫಾರ್ ಎವರ್ ಇನ್ ಪಾಲಿಟಿಕ್ಸ್, ನಮಗೆ ಗೊತ್ತಿರುತ್ತೆ. ಬಟ್ ಆಸ್ ಲಾಂಗ್ ಎಸ್ ಈಸ್ ದೇರ್, ಡೆಫಿನೆಟ್ಲಿ ಅವ್ರು ನಮ್ಗೆ ಬೇಕೇ ಬೇಕು. ಸರ್, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಅನಿವಾರ್ಯತೆ ಇದೆಯಾ ಅಂತ ಸನ್ನಿವೇಶ ಇದೆಯಾ ಆ ಥರದ್ದು? ಆ ಥರದ್ದೇನಿಲ್ಲ ಅಲ್ಲ, ಇದು ನೀವು ಕೇಳಿದಕ್ಕೆ ನಾವು ಹೇಳ್ತಕ್ಕಂಥ ಅನಿವಾರ್ಯತೆ ಐತಿಲ್ಲ, ಇದ್ರ ಬಗ್ಗೆ ನಾವು ಚರ್ಚೆನೂ ಮಾಡೋದಲ್ಲ. ಇಫ್ ಯು ಆಸ್ಕ್ ಮಿ, ಇಟ್ ಇಸ್ ನಾಟ್ ರಿಕ್ವೈರ್ಡ್, ಇಟ್ಸ್ ಓನ್ಲಿ ಹೈಕಮಾಂಡ್ ವಿಲ್ ಟೇಕ್ ಅ ಕಾಲ್. ಸಂಪುಟ ಪುನರ್ರಚನೆ ವಿಚಾರವಾಗಿ ಒಂದಿಷ್ಟು ಸಚಿವರುಗಳು ಹೈಕಮಾಂಡ್ ಹೇಳಿದ್ರೆ ನಾವು ಸಚಿವ ಸ್ಥಾನ ತ್ಯಾಗ ಮಾಡಕ್ ಸಿದ್ಧ ಅಂತ ಹೇಳ್ತೀವಿ. ಎಲ್ಲರೂ ಮಾಡಬೇಕಮ್ಮ, ಅದು ಒಬ್ಬಿಬ್ಬರಲ್ಲ. ಇಫ್ ದೇ ಸೇ ಯು ಹ್ಯಾವ್ ಟು ಗೋ ಔಟ್, ವಿ ಹ್ಯಾವ್ ಟು ಗೋ ಔಟ್. ಇಫ್ ದೇ ಸೇ ಯು ಹ್ಯಾವ್ ಟು ಬಿ ದ ಮಿನಿಸ್ಟರ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ದಟ್ಸ್ ವೆರಿ ಕಾಮನ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸರ್ಕಾರ ರಚನೆ ಸಂದರ್ಭದಲ್ಲಿ ಆ ರೀತಿ ಮಾತುಕತೆ ಆಗಿತ್ತು ಸರ್, ಅಂದ್ರೆ ಮುಂದೆ ಅವಕಾಶಗಳನ್ನು ಬೇರೆಯವರಿಗೆ ಬಿಟ್ಕೊಂಡು ಕೊಡಬೇಕು ಅನ್ನೋ ಇಲ್ಲ, ನಾವು ಆ ಲೆವೆಲ್ ಆಗಿರ್ಲಿಲ್ಲ. ಮಾತಾಡೋ ಡಿಸ್ಕಷನ್ ಆಗಿದೆಯಲ್ಲೋ ಗೊತ್ತಿಲ್ಲೋ ನನಗೆ. ಸಚಿವರು ಒಬ್ರು ಸಚಿವ ಆಗುವಂತಹ ಅಲ್ಲ, ಆ ತರ ಪ್ರೀ ಕಂಡೀಷನ್ಸ್ ಯಾರ ಹತ್ರನೂ ಇಲ್ಲಮ್ಮ, ಮಾತಾಡಿಲ್ಲ. ನನ್ನ ಹತ್ರ ಅಂತೂ ಮಾತಾಡಿಲ್ಲ. ಅಲ್ಲ, ಕೃಷ್ಣ ಬೈರೇಗೌಡರು ಕೂಡ ಅದನ್ನ ಹೇಳಿದ್ದಾರೆ, ಸರ್ಕಾರ ರಚನೆ ಸಂದರ್ಭದಲ್ಲಿ ಇದು ಚರ್ಚೆ ಆಗಿದೆ ಅಂತ. ನನಗೆ ಗೊತ್ತು, ನಾನಂತೂ ಆ ಚರ್ಚೆಯಲ್ಲಿ ಇದ್ದಿಲ್ಲ. ಇಫ್ ಅವ್ರ ಹತ್ರ ಮಾತಾಡಿದ್ರೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಆ ರೀತಿ ಮಾತಾಡಿರಲಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.